Devil on Fire. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಸದ್ಯಕ್ಕೆ ಜೈಲೂಟನೇ ಗತಿ ಅಂತ ಕಾಣಿಸ್ತಾ ಇದೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದಂಥ ಮನೆಯೂಟದ ಅರ್ಜಿ ಅವರೇ ವಾಪಸ್ ಪಡ್ಕೊಂಡಿದ್ದಾರೆ. ಇದೀಗ ಮನೆ ಊಟ ಬೇಕು, ನನಗೆ ಆರೋಗ್ಯ ಸರಿ ಇಲ್ಲ, ನನ್ನ ತೂಕ ಯಾಕೋ ಇಳಿತಾ ಇದೆ, ನನಗಿದು ಸೇರ್ತಾ ಇಲ್ಲ, ವಾಂತಿ ಆಗುತ್ತೆ, ಅತಿಸಾರ ಆಗುತ್ತೆ, ನನ್ನ ಆರೋಗ್ಯವೇ ಒಂಥರ ಹದಗೆಡ್ತಾ ಇದೆ, ಈ ಥರ ಎಲ್ಲ ಮಾತನಾಡಿಯೇ ನನಗೆ ಯಾಕೆ ಜೈಲು ಊಟ ಬೇಡ ಅಂದರೆ ಈ ಊಟ ತಿಂದು ನನ್ನ ಆರೋಗ್ಯ ಹದಗೆಡ್ತಾ ಇದೆ ಅಂತ ಹೇಳಿದ್ದಂಥ ದರ್ಶನ್ ಇದೀಗ ಏನು ಮಾಡಿದ್ದಾರೆ ಅಂದರೆ ಅವರೇ ಅರ್ಜಿ ಹಾಕ್ಕೊಂಡಿದ್ರಪ್ಪ, ಹೈಕೋರ್ಟಲ್ಲಿ ಅರ್ಜಿ ಹಾಕ್ಕೊಂಡಿದ್ರು. ಅರ್ಜಿ ವಿಚಾರಣೆಗೆ ಬಂದರೆ ಹೈಕೋರ್ಟಲ್ಲಾದರೂ ತನಗೆ ಊಟ ಸಿಗಬಹುದೇನೋ ಅಂತ. ಕಾರಣ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವರು ಇದೇ ಅರ್ಜಿಯನ್ನು ಹಾಕ್ಕೊಂಡಿದ್ದಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮನೆಯೂಟಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಅಷ್ಟು ಪ್ರಖರವಾದಂಥ ವಾದವನ್ನು, ಅಂದರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಈ ಒಂದು ಕೇಸಲ್ಲಿ ಜೈಲೂಟನೇ ಹಾಕಬೇಕೆ ಹೊರತು ಮನೆಯೂಟಕ್ಕೆ ಅನುಮತಿ ಕೊಡಬಾರ್ದು ಅಂಥೇಳಿ ರೇಣುಕಾಸ್ವಾಮಿ ಪರ ವಕೀಲರಾಗಿರ್ತಕ್ಕಂತಹ ಪ್ರಸನ್ನಕುಮಾರ್ ಅವರು ವಾದವನ್ನು ಪ್ರಖರವಾಗಿ ಮಂಡಿಸಿದರು. ಈ ವಾದಕ್ಕೆ ಒಂದು ಕಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೂಡ ಸಮ್ಮತಿ ನೀಡಿತ್ತು. ಹೌದು, ಕೊಡಕ್ಕೆ ಬರಲ್ಲ, ದರ್ಶನ್ ಏನು ಸ್ಪೆಷಲ್ ಅಲ್ಲ ಈ ಒಂದು ವಿಚಾರದಲ್ಲಿ ಅಂತ. ಇದೀಗ ಇವರೇನು ಮಾಡ್ತಾರೆ, ಆಮೇಲೆ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇವತ್ತು ಸುಮಾರು 2.5 ಗಂಟೆಗೆ ಈ ಒಂದು ಅರ್ಜಿಯ ವಿಚಾರಣೆ ಆಗಬೇಕಾಗಿತ್ತು. ಕೆಲ ನಿಮಿಷಗಳ ನಂತರದಲ್ಲಿ ಚೆಕ್ ಮಾಡಿಕೊಂಡ್ರೆ ನ್ಯೂಸ್ನ ಇಲ್ಲ ಅವ್ರು ಅರ್ಜಿನೇ ವಾಪಸ್ ತೊಗೊಂಡಿದ್ದಾರಂತೆ ಅಂತ ಬಂತು. ಅರ್ಜಿನೇ ವಾಪಸ್ ತೊಗೊಂಡಿದ್ದಾರೆ ಅಂತ ಬಂದಾಗ ಇದೇನಿದು, ಹಾಗಾದರೆ ಇಷ್ಟು ದಿನಗಳ ಕಾಲ ಮನೆಯೂಟಕ್ಕೆ ಸಂಬಂಧಪಟ್ಟಂತೆ ಈ ಥರ ನನಗೆ ಹುಷಾರಿಲ್ಲ, ತೂಕ ಇಳಿತಾ ಇದ್ದೀನಿ, ಈ ಮಾತುಗಳು ಯಾಕೆ ಬೇಕಾಗಿತ್ತು? ಅರ್ಜಿ ವಾಪಸ್ ತೆಗೆದುಕೊಳ್ಳುವವರು ಜೈಲೂಟನೇ ತಿನ್ಕೊಂಡಿರಬಹುದಾಗಿತ್ತಲ್ವಾ? ಇಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದು ಯಾಕೆ ಅಂತ ಕೂಡ ಪ್ರಶ್ನೆ ಬಂತು. ಹೈಕೋರ್ಟ್ಗೆ ಒಂದು ಮೆಮೋನ ಹಾಕ್ಕೊಂಡು ಅರ್ಜಿಯನ್ನು ಹಿಂಪಡ್ಕೊಂಡಿದ್ದಾರೆ. ಅರ್ಜಿ ವಾಪಸ್ ಆಗಿರೋದು ಯಾಕೆ ಅಂತ ನೋಡಿದ್ರೆ ಹೈಕೋರ್ಟ್ಗೆ ಹೊಸದಾಗಿ ಅರ್ಜಿ ಸಲ್ಲಿಸೋದು ಕೂಡ ಅವಕಾಶ ಇದೆ. ಇಲ್ಲಿ 2 ಭಾಗ ಬರುತ್ತೆ. ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್, ಸೆಷನ್ಸ್ ಕೋರ್ಟ್, ಆನಂತರದಲ್ಲಿ ಹೈಕೋರ್ಟ್ ಅಂತ ಇದೆಯಲ್ವಾ. ಇಲ್ಲಿ ಈಗ ಒಂದು ಅರ್ಜಿ ಒಂದು ಕೋರ್ಟಲ್ಲಿ ತಿರಸ್ಕಾರ ಆಗಿ ಅದು ಹೈಕೋರ್ಟ್ಗೆ ಬರೋದು ಬೇರೆ. ಹೈಕೋರ್ಟ್ಗೆ ಹೊಸದಾಗಿ ಒಂದು ಅರ್ಜಿಯನ್ನು ಹಾಕ್ಕೊಂಡಾಗ ಅದಕ್ಕೆ ಸಿಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಅಂತ ಕೂಡ ಆಲೋಚನೆ ಮಾಡಿದ್ದಿರಬಹುದು. ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿ ವಜಾಗೊಳಿಸಿದೆ. ಸೆಷನ್ಸ್ ಕೋರ್ಟ್ನ ಮುಂದೆ ಹೋಗಿ ಹೊಸದಾಗಿ ಅರ್ಜಿಯನ್ನು ಹಾಕ್ಕೊಳ್ಬಹುದಾಗುತ್ತೆ. ಹಿಂದೆ ಸಲ್ಲಿಸಿದ್ದಂಥ ಅರ್ಜಿ ಸಿವಿಲ್ ಮ್ಯಾಟರ್ ಆಗಿರುತ್ತೆ. ಹೀಗಾಗಿ ಕ್ರಿಮಿನಲ್ ಅರ್ಜಿ ಹಾಕುವಂಥ ಅಗತ್ಯ ಇದೆ ಅಂಥೇಳಿ ಅವರ ಒಂದು ಕಾನೂನು ಸಲಹೆಗಾರರು ಕೊಟ್ಟಿರಬಹುದಾಗತ್ತೆ. ಹೀಗಾಗಿ ಕ್ರಿಮಿನಲ್ ಅರ್ಜಿಯನ್ನೇ ಹಾಕ್ಕೊಂಡು ಆ ಮೂಲಕವಾಗಿ ಮನೆ ಊಟ ಪಡ್ಕೊಳ್ಳೋಣವಾ ಅಂತ ಒಂದು ಪ್ಲಾನ್ ಮಾಡಿರಬಹುದು. ಟೆಕ್ನಿಕಲ್ ರೀಸನ್ಸ್ ಅಥವಾ ತಾಂತ್ರಿಕ ಕಾರಣದಿಂದಾಗಿಯೂ ಕೂಡ ಹೊಸ ಅರ್ಜಿ ಸಲ್ಲಿಕೆಗೆ ನಿರ್ಧಾರವನ್ನು ಮಾಡಿದ್ದಾರಂತೆ. ಪೆಂಡಿಂಗ್ ಇದ್ದಂತಹ ಹಳೆ ಅರ್ಜಿಯನ್ನು ಹಿಂಪಡೆಯೋದಕ್ಕೆ ನಿರ್ಧಾರ ಮಾಡ್ತಾರೆ. ವಿಚಾರಣೆಗೆ ಬರ್ತಾ ಇದ್ದಂತೆ ಸ್ವಾಮಿ, ನಾವು ಈ ಅರ್ಜಿ ವಾಪಸ್ ತಗೊಳ್ತಾ ಇದ್ದೀವಿ ಅಂಥೇಳಿ ಒಂದು ಮೆಮೋವನ್ನು ಕೊಟ್ಟುಬಿಟ್ಟು ಅರ್ಜಿಯನ್ನು ವಾಪಸ್ ತಗೊಂಡಿದ್ದಾರೆ.